ಬೆಳಗ್ಗೆ ಕ್ಲಾಸ್ ಮುಗಿದ ತಕ್ಷಣನೇ ಇನ್ನ ಕ್ಲಾಸ್ ಒಂದಿಟ್ಟು ಅದ ಅನ್ನೋತನ ನಾಷ್ಟ ಮಾಡಿಬಿಡ್ರಿ, ಗದ್ಲಾಗ್ತದ. ನಾಷ್ಟ ಮಾಡ್ಕೊಂಡು 8:30 ಅಂತಂದ್ರೆ 9 ಒಳಗೆ ಬಸ್ಸಿಗೆ ಒಂದು ಕಡೆ ಬರ್ಬೇಕು. ಬಸ್ ಎಲ್ಲಿ ಅಂತಂದ್ರೆ ತಪಸ್ಸದಾಮ್ ನೋಡಿರಿ, ಕಮಲದ ಅದಲ್ರಿ, ಎಲ್ಲಾರು ನೋಡಿರಿ. ನೋಡಿಲ್ಲ ಅಂತಂದ್ರ ಇದು ಗೇಟ್ ನಂಬರ್ ಆ ಕಡೆ 2 ರೀ. ಆ ಕಡೆಯಿಂದ ಮಾಡ್ರಿ, ಒಳಗಿಂದಾನೆ ಹೋಗುದು. ಈಗ ಇದು ತಗೊಂಡ್ರಲ್ಲ, ಸೌಗಾತ್ ತಗೊಂಡ್ರಲ್ಲ, ಅದ್ರ ಪಕ್ಕಕ್ಕೆ ಒಂದು ರೋಡ್ ಅದ ನೋಡ್ರಿ, ಅದು ಹೊರಗೆ ಹೋಗ್ತದೆ. ಅಲ್ಲೇ ಹೊರಗೆ ಹೋಗುದಿಲ್ರಿ, ಒಳಗೆ ಬರ್ತಾವ ಬಸ್. ನೀವು ಗಿಫ್ಟ್ ತಗೊಂಡ್ರಲ್ಲ, ಅಲ್ಲಿ ಶಕ್ತಿ ಸ್ತಂಭ ಅಂತದ, ದಾದಿ ಅವ್ರದಂತ ಸ್ತಂಭ ಅದಲ್ರಿ, ಏನ್ರಿ? ಹಾ, ಓಂ ಇದಲ್ ನೋಡ್ರಿ, ಓಂ ಮ್ಯೂಸಿಯಂ ಹತ್ರ ನಿಂತು ಬಿಡ್ರಲ್ಲ. ಆಮೇಲೆ ಎಲ್ಲಾರು ಒಬ್ರು ಯಾರ ಕಲೆಕ್ಟ್ ಮಾಡ್ತೀರಿ, ಒಬ್ಬರಿಗೆ 350 ರೂಪಾಯಿ ಕಲೆಕ್ಟ್ ಮಾಡ್ಬೇಕು. ಓಂ ಶಾಂತಿ. ಓಂ ಶಾಂತಿ. ಕಲೆಕ್ಟ್ ಮಾಡೋದ್ರಿ, ಮೊದಲಿಗೆ ನಮ್ಮ ಮಾತು ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ. ಹಾ, ಸಮಯ ನಿಮಗೂ ಇಲ್ಲ ನಮಗೂ ಇಲ್ಲ. ಅವ್ರು ಹೇಳದ್ ಮಾಡಿ. ನೀವೆಲ್ಲ ಯಾವ್ರವರು? ಬಾಗಲಕೋಟೆ. ಬಾಗಲದ ಹೌದು, ಕೋಟೆಯವರು ಎರಡದವ್ರು. ಕೊಪ್ಪಳದವರ, ನಾವು ಭಾಗ್ಯನಗರದವ್ರು. ಹಳಬಂಡಿಯವರ, ಭಾಳ ಒಳ್ಳೆ. ಈ ಸ್ಥಾನಕ್ಕೆ ಇಂಡಿಯಾ 1 ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಅಂತ ಕರೀತಾರೆ. ಏನಂತಾರೆ? ಇಂಡಿಯಾ 1 ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್. ಇದು ಸೋಲಾರ್ ಪ್ಲಾಂಟ್ ಹೌದು. ಅಲ್ಲಿ ಹಿಂದೆ ಕಾಣಿಸ್ತಲ್ಲ, ಇದಕ್ಕೂ ಸೋಲಾರ್ ಪ್ಲಾಂಟ್ ಅಂತ. ಆದರೆ ಇದರಲ್ಲಿ ಒಂದು ಶಬ್ದ ಇರಂಗಿಲ್ಲ, ಥರ್ಮಲ್ ಅಂತೇಳಿ. ಇದರಲ್ಲಿ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಅಂತ, ಇದರಲ್ಲಿ ಸೋಲಾರ್ ಪ್ಲಾಂಟ್ ಅಂತ ಅಷ್ಟೇ ಹೇಳ್ತಾರೆ. ಅಂದರೆ ಥರ್ಮಲ್ ಅಂತಂದರೆ ಬಿಸಿ ಅಂತ, ಉಷ್ಣತೆ, ಶಾಖ, ಗರಂ, ಅದನ್ನು ಇದರಲ್ಲಿ ಉತ್ಪಾದನೆ ಮಾಡ್ತೀವಿ. ಸೂರ್ಯನ ಕಿರಣಗಳನ್ನ ಒಟ್ಟುಗೂಡಿಸಿ, ಅಂದರೆ ಬಿಸಿಲನ್ನ, ಇಷ್ಟು ಬಿಸಿಲನ್ನ ಇಷ್ಟರಲ್ಲಿ ಒಟ್ಟುಗೂಡಿಸಿ ಅದರಿಂದ ಶಾಖೋತ್ಪನ್ನ ಮಾಡಿ ಆಮೇಲೆ ಮುಂದಿನ ವಿಧಾನದ ಮುಖಾಂತರವಾಗಿ ವಿದ್ಯುತ್ತನ್ನು ತಯಾರು ಮಾಡ್ಕೊಳ್ತೀವಿ. ಆದ್ದರಿಂದ ಇದಕ್ಕೆ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಅಂತ ಕರೀತಾರೆ. ಇದು 55 ಎಕರೆ ಭೂಮಿ. ಎಷ್ಟು? ಇದು 80 ಕೋಟಿ ರೂಪಾಯಿಗಳ ಯೋಜನೆ. ಎಷ್ಟು? ಇದರಲ್ಲಿ ಇವು 770 ಇಂತಹ ಸೋಲಾರ್ ಡಿಶ್ಗಳದಾವೆ. ಎಷ್ಟದಾವು? ಇವುಗಳಿಗೆ ಕನ್ನಡಿಯನ್ನು ಅಂಟಿಸಿರುವ ಕಾರಣವಾಗಿ ಸೂರ್ಯನ ಬಿಸಿಲನ್ನ ಪ್ರತಿಫಲನ ಮಾಡ್ತಾವೆ. ಆದ್ದರಿಂದ ಇವುಗಳಿಗೆ ಸೋಲಾರ್ ರಿಫ್ಲೆಕ್ಟರ್ ಅಂತ ಕರೀತಾರೆ. ಸೌರ ಪ್ರತಿಫಲಕ. ಇವೆಲ್ಲ ರಿಫ್ಲೆಕ್ಟರ್ಸ್, ಪ್ರತಿಫಲನ ಮಾಡುವಂತಹ ಪ್ರತಿಫಲಕಗಳು. ಕನ್ನಡಿಯನ್ನು ಅಂಟಿಸ್ಕೊಂಡು ಕೂತ್ಬೇಡ. ಈ ಪ್ರತಿಯೊಂದು ಸೋಲಾರ್ ಛತ್ರಿಗಳ ಮುಂದುಗಡೆಗೆ ಒಂದೊಂದು ಡ್ರಮ್ಮಿನ ಆಕೃತಿಯ ವಸ್ತುಗಳಿದ್ದಾವೆ. ಅವುಗಳಿಗೆ ಸೋಲಾರ್ ಕ್ಯಾವಿಟಿ ರಿಸೀವರ್ ಅಂತೀವಿ. ಇಲ್ಲಿ ನೋಡಿದಲ್ಲ ಚಿತ್ರದಲ್ಲಿ, ಸಾಕ್ಷಿ ಚಿತ್ರದಲ್ವ? ಆ ಕ್ಯಾವಿಟಿ ರಿಸೀವರ್ನ ಮುಖಭಾಗದಲ್ಲಿ ಒಂದು ಕಾನ್ವೆಕ್ಸ್ ಗ್ಲಾಸ್ ಇರುತ್ತೆ. ಇಷ್ಟು ಕಾಜ್ ಅಂತೀವಲ್ಲ, ಇಷ್ಟು ದುಂಡನ್ನು ಹಾಕಿರ್ತಾರೆ. ಆ ಕ್ಯಾವಿಟಿ ರಿಸೀವರ್ನ ಒಳಭಾಗದಲ್ಲಿ 3 ಟನ್ ಭಾರದ್ದು ಒಂದೊಂದು ಕಬ್ಬಿಣದ ಡ್ರಮ್ ಅದಾವೆ. ಇವು 770 ಸೋಲಾರ್ ಡಿಶ್ಗಳು, ಸೋಲಾರ್ ಕ್ಯಾವಿಟಿ ರಿಸೀವರ್ಗಳು. ಪ್ರತಿಯೊಂದು ಕ್ಯಾವಿಟಿ ರಿಸೀವರ್ನಲ್ಲಿ 3 ಟನ್ ಭಾರದ್ದು ಕಬ್ಬಿಣದ ಡ್ರಮ್ಗಳು. ಆ ಡ್ರಮ್ಮಿನ ಮೈ ಸುತ್ತಲೂ ಒಂದೊಂದು ಹೀಟ್ ಟ್ರಾನ್ಸ್ಫರ್ ಕಾಯಿಲ್ ಅಂತ ಸುತ್ತಿರ್ತಾರೆ. ಅಂದರೆ ಉಷ್ಣತೆಯನ್ನು ವರ್ಗಾವಣೆ ಮಾಡುವಂಥ ಪೈಪನ್ನು ಸುತ್ತಿರ್ತಾರೆ. ಯಾವಾಗ ಈ ಛತ್ರಿ ಮೇಲೆ ಬಿಸಿಲು ಬಿಡ್ತಲ್ವ, ಇದು 60 ಮೀಟರ್ ಸ್ಕ್ವೇರ್ನ ಕ್ಷೇತ್ರವಾಗಿರುವಂಥ ದೊಡ್ಡ ಛತ್ರಿ. ಇದರ ಮೇಲೆ ಬಿದ್ದಿರುವಂಥ ಇಷ್ಟೆಲ್ಲ ಕಿರಣಗಳು ಈ ರೀತಿಯಾಗಿ ಪ್ರತಿಫಲನಗೊಂಡು ಬಂದು ಆ ಕ್ಯಾವಿಟಿ ರಿಸೀವರ್ನ ಮುಖ ಕಾನ್ವೆಕ್ಸ್ ಗ್ಲಾಸಿನ ಮೇಲ್ಗಡೆಗೆ ಒಟ್ಟು ಬಿಡ್ತಾವೆ. ಇಷ್ಟೆಲ್ಲ ಕಿರಣಗಳು ಇಷ್ಟು ಜಾಗದಲ್ಲಿ ಕೇಂದ್ರೀಕೃತ ಆಗೋದ್ರಿಂದ ಅಲ್ಲಿ ಶಾಖೋತ್ಪತ್ತಿ ಆಗ್ತದೆ. ನೀವು ಅಲ್ಲಿ ಹೋದರೆ ಅಲ್ಲಿ ಫೋಕಸ್ ಕಾಣಿಸುತ್ತೆ. 4 ಹೆಜ್ಜೆ ಮುಂದೆ ಹೋದರೆ ನೀವು ಅಲ್ಲಿ ಅವೆಲ್ಲ ಛತ್ರಿ ಕಾಣಿಸ್ತಾವೆ. ಅಲ್ಲಿ ಏನದು ಕ್ಯಾವಿಟಿ ರಿಸೀವರ್ ಕಾಣಿಸ್ತಾವೆ. ಅದರ ಮುಖದಲ್ಲಿ ಆ ಒಂದು ಕಾನ್ವೆಕ್ಸ್ ಗ್ಲಾಸಿನ ಮೇಲ್ಗಡೆಗೆ ಆ ಫೋಕಸ್ ಇರುತ್ತೆ. ಕಣ್ಣು ಫೋಕಸ್. ಆ ಫೋಕಸ್ಸಿನ ಮಧ್ಯಭಾಗದಲ್ಲಿ 1200 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಅಂದರೆ ಅಲ್ಲಿ ಒಂದು ಕಟ್ಟಿಗೆ ನೀವು ತಕ್ಷಣ ಬೆಂಕಿ ಹಾಕಿರ್ಬೇಕು. ಅಷ್ಟೊಂದು ತಾಪಮಾನ ಶಕ್ತಿ, ಅಂದರೆ ಬಿಸಿ, ಉಷ್ಣತೆ, ಗರಂ, ಅದು ಉತ್ಪನ್ನ ಆಗ್ತದೆ. ಆಗ ಆ ಕ್ಯಾವಿಟಿ ರಿಸೀವರ್ನ ಒಳಭಾಗದಲ್ಲಿ ಏನು 3 ಟನ್ ಭಾರತ ಡ್ರಮ್ ಇದೆಯಲ್ವ, ಆ ಡ್ರಮ್ಗಳು ಆ ಉಷ್ಣತೆಯನ್ನು ಹೀರ್ಕೊಂಡು ಕೆಂಪು ಕಾಯ್ತಾವೆ. ಆಗ ಪ್ರತಿಯೊಂದು ಕ್ಯಾವಿಟಿ ರಿಸೀವರ್ ಒಳಗಡೆ ಇರುವಂಥ ಡ್ರಮ್ನಲ್ಲಿ 505 ಡಿಗ್ರಿ ಟೆಂಪರೇಚರ್ ತಾಪಮಾನ ಶಕ್ತಿ ಸಂಗ್ರಹ ಆಗ್ತದೆ. ಆಗ ಅದನ್ನು ಮೈಸುತ್ತಿರುವಂತಹ ಹೀಟ್ ಟ್ರಾನ್ಸ್ಫರ್ ಕಾಯಿಲ್ನ ಒಳಗಡೆಗೆ ಶುದ್ಧೀಕೃತ ನೀರನ್ನು ಹರಿಸ್ತಾರೆ. ಆ ನೀರಿಗೆ DM ವಾಟರ್ ಅಂತಾರೆ. ಅಂದರೆ ಎಲ್ಲ ಖನಿಜಾಂಶಗಳನ್ನು ತೆಗೆದಿರುವಂಥ, ಅಂದರೆ ಲವಣಾಂಶ ಏನೂ ಇರೋಂಗಿಲ್ಲ, ಎಲ್ಲ ತೆಗೆದುಬಿಡ್ತಾವೆ. ಅಂಥ ನೀರನ್ನು ಹರಿಸ್ತಾರೆ. ಸ್ವಲ್ಪ ನೀರು ಒಳಗಡೆ ಹೋದ ತಕ್ಷಣ ಅದು 500 ಡಿಗ್ರಿ ಟೆಂಪರೇಚರ್ ತಾಪಮಾನ ಶಕ್ತಿಗೆ ನೀರು ಆವಿ ಆಗ್ತದೆ. ಉಗಿ ಅಂತಲ್ಲ, ಉಗ, ಹಬೆ, ಸ್ಟೀಮ್, ಆ ರೀತಿಯಾಗಿ ಮುಂದಿನ ಕ್ಯಾವಿಟಿ ರಿಸೀವರ್ನಲ್ಲಿ ಹೋಗ್ತದೆ. ಈ ರೀತಿ ಹೋಗ್ತಾ ಅನೇಕ ಕ್ಯಾವಿಟಿ ರಿಸೀವರ್ನಲ್ಲಿ ಅದು ಸ್ಟೀಮ್ ಹೋಗ್ತಾ ಬಹಳ ಕಾಯೋದ್ರಿಂದ ಅದು ತೀಕ್ಷ್ಣ, ವೇಗ ಆಗ್ತದೆ, ಸೂಕ್ಷ್ಮವನ್ನಾಗ್ತದೆ. ಅದಕ್ಕೆ ಕಣ್ಣಿಗೆ ಕಾಣಿಸಂಗಿಲ್ಲ. ಆ ಒಂದು ಸ್ಟೀಮ್ಗೆ ಸೂಪರ್ ಹೀಟೆಡ್ ಸ್ಟೀಮ್ ಅಂತೀವಿ. ನೀವು ಅಡುಗೆ ಮಾಡ್ಬೇಕಾದ್ರೆ ಉಗಿ ಬರ್ತಲ್ಲ, ಬುಸ್ ಅಂತೇಳಿ, ಅದಕ್ಕೆ ಸಾಮಾನ್ಯ ಉಗಿ ಅಂತಾರೆ.
ಇಲ್ಲಿ ಉತ್ಪನ್ನ ಆಗುವಂತಹ ಉಗಿಗೆ ಸೂಪರ್ ಹೀಟೆಡ್ ಸ್ಟೀಮ್ ಅಂತ. ಇದಕ್ಕೆ ಒತ್ತಡ ಶಕ್ತಿ ಜಾಸ್ತಿ ಇರ್ತದೆ. ಮುಂದೆ ಹಾಕಿದ್ರೆ ಕಣ್ಣಿಗೆ ಕಾಣಿಸಂಗಿಲ್ಲ, ಅದು ಹೋದ್ರೆ ನಮ್ಗೆ ಇದ್ದುಕೊಂಡು ಬಿಡ್ತದೆ, ಅದ ಮುಂದೆ ಹೋಗ್ಬಿಟ್ರೆ ಅಷ್ಟೊಂದು ತೀಕ್ಷ್ಣ ಪರ ಇರ್ತದೆ, ಒತ್ತಡ ಶಕ್ತಿ ಜಾಸ್ತಿ ಆಗುತ್ತೆ. ಇಲ್ಲಿ ಸೂಪರ್ ಹೀಟೆಡ್ ಸ್ಟೀಮ್ ತಯಾರಾಗಿ ಆ ಮನೆಯಲ್ಲಿ ಹೋಗ್ತದೆ. ಇದೊಂದು ಮನೆ ಕಾಣಿಸ್ತಲ್ವ ಹಿಂದ್ಗಡೆಗೆ, ಆ ಮನೆಯಲ್ಲಿ ಹೋದ್ಮೇಲೆ ಅದರಲ್ಲಿ ಟರ್ಬೈನ್ ಇದೆ, ಆ ಟರ್ಬೈನ್ ಹರಿಸ್ತಾರೆ. ಈ ಸೂಪರ್ ಹೀಟೆಡ್ ಸ್ಟೀಮ್ನ ಒತ್ತಡದಿಂದ ಟರ್ಬೈನಿಂದ ಜನರೇಟರ್ ಜನರೇಟರ್ ಮುಖಾಂತರವಾಗಿ ವಿದ್ಯುತ್ ತಯಾರಾಗಿ ಹೊರಗಡೆ ಬರ್ತದೆ. ಈ ರೀತಿಯಲ್ಲಿ ಪ್ರತಿಯೊಂದು ಗಂಟೆಗೆ 1 ಮೆಗಾವ್ಯಾಟ್ ಸರವಾಗಿ ವಿದ್ಯುತ್ತನ್ನು ತಯಾರು ಮಾಡುವಂಥ ಸಾಮರ್ಥ್ಯ ನಮ್ಮ ಟರ್ಬೈನ್ ಇದೆ. 1 ಮೆಗಾವ್ಯಾಟ್ ಅಂತಂದ್ರೆ 1000 ಕಿಲೋವ್ಯಾಟ್ ಅಂತ. ಯಂತ್ರ ತಂತ್ರ ವ್ಯವಸ್ಥಾಪನ ಇವೆಲ್ಲವೂ ಸಹ 100ಕ್ಕೆ 100ರಷ್ಟು ಸರಿ ಇದ್ದಾಗ ಮಾತ್ರ ಪ್ರತಿನಿತ್ಯವೂ ಸಹ ನಾವು 24 ಮೆಗಾವ್ಯಾಟ್ ವಿದ್ಯುತ್ ತಯಾರು ಮಾಡ್ಬೋದು. ಅಂದರೆ 24,000 ಕಿಲೋವ್ಯಾಟ್, ಅಂದರೆ 24,000 ಯೂನಿಟ್ಗಳು, ಅಂದರೆ 25,000ರಿಂದ 30,000 ಜನಗಳಿಗೆ ಬೇಕಾಗಿರುವಷ್ಟು ವಿದ್ಯುತ್ತಿನ ವ್ಯವಸ್ಥೆಯನ್ನು ಮಾಡಬಹುದು. ಅಂದರೆ ಪ್ರತಿನಿತ್ಯವೂ ಸಹ 1,00,000 ರೂಪಾಯಿ ವಿದ್ಯುತ್ ತಯಾರು ಮಾಡ್ಕೊಂಡು ನಾವು ಬಳಕೆ ಮಾಡಬಹುದಾಗಿದೆ. ಇದು ಶುರುವಾಗಿದ್ದು 2017 ಇಸ್ವಿಯಲ್ಲಿ. ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ಆದರೆ ಮಳೆಗಾಲದಲ್ಲಿ 3 ಅಥವಾ 4 ತಿಂಗಳು ಕೆಲಸ ಮಾಡೋಂಗಿಲ್ಲ, ನಿಂತ್ಕೊಂಡ್ಬಿಡ್ತಾರೆ. ಪದೇ ಪದೇ ಮಳೆ ಬರ್ತಾ ಇರೋ ಸಮಯದಲ್ಲಿ, ಮೋಡ ಮುಸ್ಕೊಂಡು ಹೋಗೋದು ಮಾಡೋ ಸಮಯದಲ್ಲಿ, ಆಕಾಶದಲ್ಲಿ ಮಂಜು ಗುಂಜು ಧೂಳ ಧೂಮ್ರ ಇವೆಲ್ಲ ಇದ್ದಾಗ ಇದು ಕೆಲಸ ಮಾಡೋಂಗಿಲ್ಲ. ಇಷ್ಟೆಲ್ಲ ಪ್ರಕ್ರಿಯೆಗಳು ಮಳೆಗಾಲದಲ್ಲಿ ಜಾಸ್ತಿ ಇರುವ ಕಾರಣವಾಗಿ ಇದು ಸಂಪೂರ್ಣವಾಗಿ 3-4 ತಿಂಗಳ ನಿಂತ್ಕೊಡುತ್ತೆ. ಇದು ನಿಂತ್ಕೊಂಡಾಗ ನಾವು ಸರ್ಕಾರದಿಂದ ವಿದ್ಯುತ್ ಪಡ್ಕೊಂತೀವಿ. ಮತ್ತು ಇಲ್ಲಿ ಎಲ್ಲಿ ಕಾಸು ನೋಡ್ರಿ, ಇದಕ್ಕೆ ಫೋಟೋ ವೋಲ್ಟಿಕ್ ಸೋಲಾರ್ ಸಿಸ್ಟಮ್ ಅಂತಾರೆ, ಶಾರ್ಟ್ಕಟ್ಟಲ್ಲಿ ಟಿ ಸಿಸ್ಟಮ್ ಅಂತಾರೆ. ನಾವು ನೀವೆಲ್ಲದಕ್ಕೆ ಸೋಲಾರ್ ಪ್ಯಾನಲ್ ಅಂತೀವಿ, ಸೋಲಾರ್ ಪ್ಲೇಟ್ ಅಂತೀವಿ. ಇದರದ್ದು ಸಹ ಬ್ಯಾಟ್ ಎಂದು ಎಲ್ಲ 770 ಛತ್ರಿಗಳ ಹಿಂಭಾಗದಲ್ಲಿ ಹಾಕ್ಕೊಂಡಿದ್ದೇವೆ. ಮಳೆಗಾಲದಲ್ಲಿ ಇದು ನಿಂತ್ಕೊಂಡಿದ್ರು ಸಹ, ಅಂದರೆ ಛತ್ರಿ ನಿಂತ್ಕೊಂಡಿದ್ರು ಸಹ ಇದೇನಿದೆಯಲ್ವಾ ಫೋಟೋ ಸಿಸ್ಟಮ್ ಒಂದು 3 ಮೆಗಾವ್ಯಾಟ್ ಎಂದು ಅದು ಸ್ವಲ್ಪ ಬಿಸಿಲಿನಲ್ಲಿ ನಡೀತಾ ಇರ್ತದೆ. ಈ ರೀತಿಯಾಗಿ ನಮಗೆ ಮಳೆಗಾಲದಲ್ಲಿ ಸಹ ಸುಮಾರು ದಿವಸಕ್ಕೆ ಕೆಲವು ಸಾರಿ 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ, 50,000-60,000 ರೂಪಾಯಿ ಉಳಿತಾಯ ಆಗ್ತದೆ. ಜಾಸ್ತಿ ಬಿಸಿಲು ಇರ್ತಂದರೆ ಜಾಸ್ತಿ ನಮಗೆ ಉಳಿತಾಯ ಆಗ್ತದೆ. ಕಡಿಮೆ ಬಿಸಿಲಿದ್ರೆ ಕಡಿಮೆ. ಒಂದು ವೇಳೆ ಬಿಸಿಲಪ್ಪ ಪೂರ್ತಿ ಮೋಡ ಮುಂಜಾನೆ ಸಂಜೆವರೆಗೆ ಡಬ್ ಹಾಕೊಳತ್ತೆ ಅಂತಂದರೆ ಇದು ಕೆಲಸ ಮಾಡಂಗಿಲ್ಲ, ಇದು ಸಹ ಕೆಲಸ ಮಾಡಂಗಿಲ್ಲ. ಆವಾಗ ಸಂಪೂರ್ಣವಾಗಿ ನಮಗೆ ಪೂರ್ತಿ ದಿವಸದ 1,00,000 ರೂಪಾಯಿ ಬಿಲ್ಲನ್ನು ಸರ್ಕಾರಕ್ಕೆ ಕಟ್ಟಬೇಕು. ಇದು ಯಾವ ವ್ಯವಸ್ಥೆ ಎಲ್ಲ ನಮ್ಮದೇ ಅಂತಂದರೆ ಕರೆಂಟ್ ಇದ್ದು ಪ್ರತಿ ತಿಂಗಳ ಸರ್ಕಾರಕ್ಕೆ ನಾವು 30ರಿಂದ 31 ಲಕ್ಷ ರೂಪಾಯಿದಷ್ಟು ವಿದ್ಯುತ್ತಿನ ಬಿಲ್ಲನ್ನು ಕಟ್ಟಬೇಕಾಗ್ತದೆ. ಎಲ್ಲಿಗೆ? ರಾಜಸ್ಥಾನ ಕರೆಂಟ್ ಬೋರ್ಡ್ಗೆ. ಇದೆಲ್ಲ ಅದಕ್ಕೋಸ್ಕರವಾಗಿ ಕಡಿಮೆ ನಾವು ಏನು ಮಾಡ್ಬೋದು, ಇಲ್ಲಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಜಾಸ್ತಿ ಲಾಭವನ್ನು ಪಡ್ಕೊಳ್ಬೋದಾಗಿದೆ. ಹೀಗೆ ಇದು ನಡೀತಾ ಇರ್ತದೆ. ಮತ್ತು ಮಳೆಗಾಲ ಮುಗಿದ ಮೇಲೆ 2 ವಿಧಾನಗಳು ಚೆನ್ನಾಗಿ ಶುರುವಾದ್ಮೇಲೆ ಸ್ವಲ್ಪ ವಿದ್ಯುತ್ ಜಾಸ್ತಿ ಉತ್ಪಾದನೆ ಆಗುತ್ತಾ, ಎಷ್ಟು ಜಾಸ್ತಿ ಉತ್ಪಾದನೆ ಆಗುತ್ತಲ್ಲ ಅದು ಸರ್ಕಾರಕ್ಕೆ ಕೊಡ್ತೀವಿ, ಮತ್ತು ಬೇಕಂತಾಗತ್ತ ನಾವು ಉತ್ಪಾದಿಸ್ಬೋದು. ಹಿಂಗೆ ಇದು ನಡೀತಾ ಇರ್ತದೆ. ಇವೆಲ್ಲ ಛತ್ರಿಗಳು ಪೂರ್ವದಿಂದ ಸಹ ಸೂರ್ಯಮುಖಿಯಾಗಿ ಸೂರ್ಯ ಉದಂತೆ ಇವು ತಿಳ್ತಾ ಬರ್ತಾರೆ. ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ತಿಳ್ತಾ ಬರ್ತಾವೆ. ಸಾಯಂಕಾಲ 5 ಗಂಟೆಗೆ ಎಲ್ಲ ನಿಂತ್ಕೊಬಿಡ್ತಾರೆ. ತಿಳ್ಕೊಂಡ್ಬಿಟ್ಟು ನೀವು ಅಲ್ಲಿ ಹೋಗಿ ಕರ್ಪೂರ ಚಾರಪೂರ ಅಂತ ಈ ಕೆಲಸ ಇದೆ ನೋಡಿ. ಅದು ಏನು ಕೆಲವು ಅದು ಒಂದು ನಿಶಾನೆ ಏನಪ್ಪ ಅದು ಗುರುತು ಅಂದರೆ ಅದು ತಿರುಗ್ತಾ ಇದೆ ಅಂತ ಲೆಕ್ಕ. ಸ್ವಲ್ಪ ಕರೆಕ್ಟ್ ಅಂದರೆ ತಿಳ್ಕೊಬೇಕು, ನೀವು ತಿರುಗ್ತಂತ ಎಲ್ಲಿ ಪೂರ್ವದಿಂದ ಪಶ್ಚಿಮ ದಿಕ್ಕಿನ ಹಿಂಗೆ ತಿರುಗ್ತಕ್ಕಂಥ ಸಾಯಂಕಾಲ 5 ಗಂಟೆಗೆ ನಿಂತ್ಕೊಬಿಡ್ತಾವೆ. ಎಲ್ಲವೂ ತಿರುಗುದನ್ನು ಬಿಟ್ಟು ನಿಂತ್ಕೊಂಡಾಗ ನಮಗೆ ಹೊಸದಾಗಿ ಶಾಖೋತ್ಪನ್ನ ಆಗಂಗಿಲ್ಲ. ಆಗ ಏನು ಮಾಡ್ತೀವಿ ನಾವು ಮುಂಜಾನಿಂದ ಸಂಜೆವರೆಗೂ ಸಹ ಬಳಕೆ ಮಾಡಿಕೊಂಡು ಆ ಕ್ಯಾವಿಟಿ ರಿಸೀವರ್ನ ಒಳಭಾಗದಲ್ಲಿ ಸ್ವಲ್ಪ ಉಳ್ಕೊಂಡಿರ್ತಲ್ವ ಗುತ್ತಿ ಕಟ್ಟಿರ್ತೀವಲ್ಲ. ಯಾಕಂದರೆ 3 ಟನ್ ಡ್ರಮ್ನಲ್ಲಿ 500 ಡಿಗ್ರಿ ಟೆಂಪರೇಚರ್ ತಾಪಮಾನ ಶಕ್ತಿಯನ್ನು ನಾವು ಸಂಗ್ರಹ ಮಾಡಿ 24 ಗಂಟೆ ಗುತ್ತಿ ಕಟ್ಟಿ ಇಡ್ಬೋದು. ನಮ್ಗೆ ಸ್ಟಾಕ್ ಮಾಡಿ ಇಡ್ತೀವಿ. ಅದು ಏನು ಸಂಗ್ರಹ ಮಾಡ್ತೀವಿ ಅದನ್ನ ನಾವು ಸಾಯಂಕಾಲ 5 ಗಂಟೆಯಿಂದ ಉಪಯೋಗ ಮಾಡ್ಕೊತೀವಿ. ರಾತ್ರಿ ಎಲ್ಲಿವರೆಗೆ ಬರ್ತಲ್ಲ ಅಲ್ಲಿವರೆಗೆ ನಾವು ವಿದ್ಯುತ್ತನ್ನು ತಯಾರು ಮಾಡ್ಕೊತೀವಿ. ಈಗ ಹಗಲು ಮತ್ತು ರಾತ್ರಿ 2 ಹೊತ್ತಿನಲ್ಲಿ ವಿದ್ಯುತ್ತನ್ನು ತಯಾರು ಮಾಡುವಂತಹ ಈ ಒಂದು ವಿಧಾನ ಇದೆಯಲ್ಲ, ನಮ್ಮ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಸ್ಥಾಪನೆಯಾಗಿದೆ. ಆದ್ದರಿಂದ ಇದಕ್ಕೆ ಇಂಡಿಯಾ 1 ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಹೇಳ್ತಾರೆ. ಮತ್ತು ಈ ತಂತ್ರಜ್ಞಾನವನ್ನು ನಮ್ಮವರೇ ವಿಜ್ಞಾನಿಗಳು, ತಂತ್ರಜ್ಞರು, ಅಭಿಯಂತರರು ಕೂಡಿಕೊಂಡು ನಮ್ಮದೇ ಸ್ಥಾನದಲ್ಲಿ ಇದನ್ನು ಅನ್ವೇಷಣೆ ಮಾಡಿ ವಿಕಾಸಗೊಳಿಸಿ ನಮ್ಮ ವರ್ಕ್ಶಾಪ್ನಲ್ಲಿ ಇದನ್ನು ತಯಾರು ಮಾಡಿ ರಚನೆ ಮಾಡಿ ಇಲ್ಲಿಯೇ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳ್ಕೊಂಡು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ನಮ್ಮ ಭಾರತೀಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಸಹಾಯ ಮಾಡಿದ್ದಾರೆ. ಮತ್ತು ಈ ತಂತ್ರಜ್ಞಾನದಿಂದ ಪ್ರಾಕೃತಿಕವಾಗಿರುವಂತಹ ಯಾವುದೇ ಮಾಲಿನ್ಯ ಆಗೋದಿಲ್ಲ. ಇದು ಪರಿಸರ ಸ್ನೇಹಿ ತಂತ್ರಜ್ಞಾನ ಆಗಿರುವ ಕಾರಣವಾಗಿ ಜರ್ಮನಿಯ ಸರ್ಕಾರದವರು ಸಹಾಯ ಮಾಡಿದ್ದಾರೆ. ಜರ್ಮನಿಯ ಸರ್ಕಾರದವರು ಭಾರತೀಯ ಸರ್ಕಾರದವರು ಸಹಾಯ ಮಾಡಿದ್ದಾರೆ. ನಮ್ಮ ಈಶ್ವರೀಯ ಸಂಸ್ಥೆಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನೀವೆಲ್ಲರೂ ಸಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಯೋಗಿಗಳು
ಆಗಿದೆ. ಈ ನಿಟ್ಟಿನಲ್ಲಿ ಇದು ನಮ್ಮವರಿಂದಲೇ ತಯಾರಾಗಿರುವ ಕಾರಣವಾಗಿ ಹೊರಗಡೆ ಯಾವುದೇ ಮಾರುಕಟ್ಟೆಯಲ್ಲಾಗಲಿ ಅಂಗಡಿಯಲ್ಲಾಗಲಿ ಕೊಂಡ್ಕೊಂಡು ಬರಲಿಕ್ಕೆ ಖರೀದಿ ಮಾಡಲಿಕ್ಕೆ ಇದನ್ನು ಸಾಧ್ಯ ಇಲ್ಲ. ಯಾಕೆಂದರೆ ಇದಕ್ಕೆ ಬೇರೆ ಯಾವುದೇ ಕಂಪನಿ ಇಲ್ಲವೇ ಇಲ್ಲ. ಇದು ರಚನೆ ಮಾಡಿದವರು ನಮ್ಮವರೇ ಎಲ್ಲ ಅಣ್ಣಂದರು ಡಿಕೆಗಳು. ನಮ್ಮ ದೇಶದ ಎಲ್ಲ ರಾಜ್ಯದಿಂದ ಬಂದಿದ್ದರು 45 ಜನ ಅಣ್ಣಂದರು ತಮ್ಮ ಉದ್ಯೋಗ ಬಿಟ್ಟು ದೇಶದಲ್ಲಿ ಪ್ರದೇಶದಲ್ಲಿ ಮನೆಯಲ್ಲಿ ಕಂಪನಿಯಲ್ಲಿ ಉದ್ಯೋಗ ಬಿಟ್ಟು ಇಲ್ಲಿ ಬಂದು 2013ನೇ ಇಸ್ವಿಯಿಂದ 2017 ಇಸ್ವಿವರೆಗೂ ಸಹ ಇಲ್ಲಿ ನಿಂತುಕೊಂಡು ಸೇವೆ ಮತ್ತು ತನು ಮನಧನದಿಂದ ಸಂಪೂರ್ಣ ಸಮರ್ಪಣೆ ಸೇವೆ ಮಾಡಿ ಮುಕ್ಕಾಲು ಭಾಗದಿಂದ ಹೊರಟೋದ್ರು, ಕಾಲು ಭಾಗದಿಂದ ಇಲ್ಲಿ ಉಳಿದುಕೊಂಡು ಈ ಸೇವೆಯನ್ನು ತಮ್ಮ ಸಮರ್ಪಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ನಡೀತದೆ. ಇನ್ನೊಂದು ಮಾತಂದರೆ ಇಲ್ಲಿ 1 ವರ್ಷ ಆಯ್ತು ಶುರುವಾಗಿ ಈ ಕಟ್ಟಡ ಕಾಣಲ್ಲ, ಅದ್ರ ಮುಂದುಗಡೆಗೆ ಬಯೋಗ್ಯಾಸ್ ಅಂತ ಮಾಡಿದ್ದಾರೆ. ಅದರದ್ದು ಆ ಒಂದು ಪಾರ್ಕಿಗೆ ಕ್ಲೀನ್ ಪಾರ್ಕ್ ಅಂತ ಹೆಸರು ಇಟ್ಟಿದ್ದಾರೆ. ನಾವೆಲ್ಲ ಏನು ಮುಸುರಿ ಹಾಕ್ತೀವಿ ತಿಂದು ಉಳಿದನ್ನು ಅಥವಾ ಕಾಯಿಪಲ್ಯ ತರಕಾರಿ ಸೋಸಿದ್ದನ್ನು ಹಸಿ ಕಸ ಅಂತಂದ ಇದರಲ್ಲಿ ಅದನ್ನು ದೊಡ್ಡ ಪಂಕದಲ್ಲಿ ಹಾಕಿ ತಿರುಗಿಸ್ತಾರೆ. ಅದರಿಂದ ಅನಿಲ ಅಂದರೆ ಗ್ಯಾಸ್ ಉತ್ಪನ್ನ ಆಗ್ತದೆ. ಅದರಿಂದ ಜನರೇಟರನ್ನು ತಿರುಗಿಸ್ತಾರೆ. ಅದರಿಂದ ವಿದ್ಯುತ್ ತಯಾರು ಮಾಡ್ತಾರೆ. ಆ ತಯಾರು ಮಾಡಿದ್ದನ್ನು ನಾವಿಲ್ಲಿ ಈಗ ನೋಡಿದ್ರಲ್ಲ ಇಲ್ಲಿದೆ ವಿದ್ಯುತ್ತು ಈ ನಮ್ಮ ಪ್ಲ್ಯಾಂಟಿಗೆ ಎಷ್ಟು ಬೇಕಲ್ವ ಅಷ್ಟನ್ನು ನಾವು ಅದರಿಂದ ಪಡ್ಕೊಂಡಿದ್ದೀವಿ. ಅದು ಸಹ ಶುರುವಾಗಿದೆ. ಅದನ್ನು ಸಹ ನೀವು ವಿಡಿಯೋ. ಅದಕ್ಕೆ ನೀವು ಯಾವಾಗಾದರೂ ಸಹ ಕಸ ಹಾಕಬೇಕಾದ್ರೆ ನಿಮ್ಮ ಇಲ್ಲಿ ಹಸಿ ಕಸ ಇದ್ದರೆ ಏನು ಹಸಿರು ಡಬ್ಬಿಯಲ್ಲಿ ಹಾಕಬೇಕು, ಆಮೇಲೆ ಒಣ ಕಸ ಇದ್ದರೆ ನೀಲಿ ಡಬ್ಬಿಯಲ್ಲಿ ಹಾಕಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ಅದು ನಮಗೆ ಸಹಕಾರಿಯಾಗುತ್ತೆ. ಒಳ್ಳೆಯದು. ಓಂ ಶಾಂತಿ. ನಿಮ್ಮ ಪರಿಚಯ ಹೇಳ್ರಿ ಅಣ್ಣ. ಕೇಳ್ಬೋದು. ಯಾರಾದರೂ ಸಹ ವಿದ್ಯುತ್ ಸಂಗ್ರಹ ಆಗುವಂಥ ಯಾವುದೇ ವಿಧಾನ ಇಲ್ಲ. ಸಂಗ್ರಹ ಮಾಡಿ ಇಟ್ಕೊಂತ ವಿಧಾನ ಇಲ್ಲ. ಅದು ಹಾಗೆ ಹೋಗ್ತಿರುತ್ತೆ. ಅವ್ರು ಉಪಯೋಗ ಮಾಡಲಿ ಬಿಡಲಿ ಎಷ್ಟು ಉತ್ಪನ್ನ ಆಗುತ್ತೆ ಅಷ್ಟು ಹೋತು, ಎಷ್ಟು ಉತ್ಪನ್ನ ಆಗಿಲ್ಲ ಅದು ಮುಗಿಸ್ತಾರೆ. ಆದರೆ ಇದರಲ್ಲಿ ಉಷ್ಣತೆಯನ್ನು ಸಂಗ್ರಹ ಮಾಡ್ಬೋದು. ಹೀಟ್ ಬ್ಯಾಟ್ರಿ ಅಂತ ಅಲ್ಲಿ ನೀವು ನೋಡಿದ್ರೆ 3 ಟನ್ ಬಾಟಲ್ ಅದಕ್ಕೆ ಹೀಟ್ ಬ್ಯಾಟ್ರಿ ಅಂತ. ನಾವು ಉಷ್ಣತೆಯನ್ನು ಸಂಗ್ರಹ ಮಾಡ್ಬೋದು. ಅದು 24 ಗಂಟೆ ಅಷ್ಟೇ ಸರಾಸರಿ ಬರ್ತದೆ. ಮತ್ತು ಮುಂಜಾನೆ ಸೂರ್ಯ ಬರ್ತಲ್ಲ, ಸೂರ್ಯ ಬಂದ ತನಕ ಇದು ಖಾಲಿ ಆಗಿತ್ತಪ್ಪ ಅಂದ್ರೆ ಮತ್ತೆ ಕಾಯ್ಕೊಳ್ತೀವಿ. ಸೂರ್ಯ ಬಂದ ಶುರು ಇಲ್ಲಿ ಬೇಸಿಗೆ ಕಾಲದಲ್ಲಿ ರೇಗಿಸ್ತಾನ ಸಮೀಪ ಇರುವ ಕಾರಣವಾಗಿ ಜಾಸ್ತಿ ಉತ್ಪನ್ನ ಆಗಲ್ಲ. ಯಾಕಂದರೆ ಆಕಾಶದಲ್ಲಿ ಧೂಳು, ರೇಗಿಸ್ತಾನ ಧೂಳು ಇರ್ತಲ್ಲ ಎಲ್ಲ ಮುಚ್ಕೊಂಡ್ಬಿಡ್ತದೆ. ಕೆಂಪು ಕಾಣಿಸುತ್ತೆ. ಆಕಾಶ ಒಂಥರ ಮಬ್ಬು ಕಾಣಿಸುತ್ತೆ. ಅದೇ ರೇಡಿಯೇಷನ್ನಲ್ಲಿ ತೊಂದರೆ ಆದಾಗ ಇದು ಜಾಸ್ತಿ ಬರ್ತದೆ. ವಿದ್ಯುತ್ ಸಿಗೋದಿಲ್ಲ ಇಲ್ಲ, ಜಾಸ್ತಿ ಇಲ್ಲ. ಚಳಿಗಾಲದಲ್ಲಿ ಜಾಸ್ತಿ ವಿದ್ಯುತ್ ಸಿಗೋದು. ಚಳಿಗಾಲದಲ್ಲಿ ವಿದ್ಯುತ್ ಜಾಸ್ತಿ ಎಲ್ಲ ಸ್ವಚ್ಛ ಆಕಾಶ. ತಮ್ಮ ಪರಿಚಯ ಹೇಳ್ರಿ ಅಣ್ಣವ್ರು. ಅದಕ್ಕೆ ಅಂತಾರೆ ಇದಕ್ಕೆ ಡಿಶ್ ಅಂತಾರೆ ಅಥವಾ ರಿಫ್ಲೆಕ್ಟರ್ ಅಂತಾರೆ. ಅದು ಎಷ್ಟು 6 ವರ್ಷದ ಹಿಂದ್ಗಡೆ 10 ಲಕ್ಷ ರೂಪಾಯಿ ಇತ್ತು ಒಂದು ಡಿಶ್ಗೆ. ಆಮೇಲೆ ಅದು ಒಂದು ಡ್ರಮ್ ಇದೆಯಲ್ಲ 5 ಲಕ್ಷ ರೂಪಾಯಿ ಇತ್ತು. ಈಗ ಸರ್ ಈಗ ಮಾಡೋರಂತ ಯಾರಿಲ್ವಲ್ಲ, ನೀವು ಕೇಳೋದು ಅವಶ್ಯಕತೆ ಇಲ್ಲ. ಯಾವುದಕ್ಕೆ ಯಾವುದಕ್ಕೆ ಯಾವ ಸುಧಾರ 2 ಥರ ಸುಧಾರ. ಇದು 1 ಮೆಗಾವ್ಯಾಟ್ಗೆ 80 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು. 1 ಮೆಗಾವ್ಯಾಟ್ಗೆ 10 ಕೋಟಿ ರೂಪಾಯಿದಲ್ಲಿ 1 ಮೆಗಾವ್ಯಾಟ್ 10 ಕೋಟಿ ರೂಪಾಯಿದಲ್ಲಿ 1 ಮೆಗಾವ್ಯಾಟ್ 5 ಎಕರೆ ಇಲ್ಲ. ಇದು ಪ್ಲೇಟ್ ಅಲ್ಲ, 1 ಮೆಗಾವ್ಯಾಟ್ ಅಲ್ರಿ. 1 ಪ್ಲೇಟ್ ಕುಂತಂಗೆ ಹೊಲ್ ತುಂಬ ಕುಂದಿರ್ತಾವ. ರೈತರದ್ದು ಅಣ್ಣವ್ರ ನಿಮ್ಮ ಪರಿಚಯ ಹೇಳ್ರಿ. ರವಿ ವರ್ಮಾ ಅಂತ ಹೆಸರು. ನಾವು ಕೊಪ್ಪಳದ ಭಾಗ್ಯನಗರದವರು. ಹುಬ್ಬಳ್ಳಿಯಲ್ಲಿ ನಾವು ಒಂದು 23 ವರ್ಷ ಇದ್ವಿ. ನಮ್ಮ ಆಶ್ರಮದಲ್ಲಿ ಅಲ್ಲಿ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಲೇಡೀಸ್ ಹಾಸ್ಟೆಲ್ ಮಹಿಳಾ ಕಾಲೇಜಿನ ಹತ್ರ ಮೊದಲಿಗೆ ಅಲ್ಲಿ ಏನಿತ್ತು ಇದ್ವಿ. ಈಗಂತೂ ಅದು ಹೋಗಿದೆ. ಅಣ್ಣವರು ಅಲ್ಲಿ ಹೋಗಿದ್ದಾರೆ, ಅಲ್ಲಿದ್ವಿ. ಆಮೇಲೆ ಇಲ್ಲಿ ಬಂದು 10 ವರ್ಷ ಈಗ ಮಾಡ್ತೀವಲ್ಲ ನಿಮ್ಮ ಕಡೆ ಮುಂದಿದ್ದೀವಲ್ಲ ಇದ ಮಾಡಾಕ್ತೀವಿ. ನಿಮ್ಮಂತ ದೇವ ಕೇಳಿ ಬರ್ತಾರೆ. 1 ನಿಮಿಷ. ನೀವೆಲ್ಲ ಯಾರು ಗೊತ್ತಾ? ಯಾರು ನೀವೆಲ್ಲ? ಲಕ್ಷ್ಮೀನಾರಾಯಣ. ನೀವು ಸತ್ಯಗೋದ ತ್ರೇತಾಗದ ದೇವತೆ. ಅಲ್ಲಿಂದ ಇಲ್ಲಿ ಬಂದಿರಿ. ನಿಮ್ಮ ದರ್ಶನ ಮಾಡ್ಕೊಬೇಕಂತ ನಾವು ಇಲ್ಲಿದ್ದೀವಿ.